ನನ್ನ ಹೆಸರು ಸಂಗೀತ. ನಾನು ಪ್ರಸ್ತುತ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಮನೆ ಹಳ್ಳಿಯಲ್ಲಿದೆ. ನಾನು ಕೆಲಸ ಮಾಡುವ ಶಾಲೆ ಪಟ್ಟಣದಲ್ಲಿದೆ. ಪ್ರತಿದಿನ ಶಾಲೆಗೆ ಹೋಗಲು ನಾನು ಗವರ್ನಮೆಂಟ್ ಅಥವಾ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತೇನೆ. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತು ನಾನು ಇರುತ್ತೇವೆ. ನಮ್ಮದು ಚಿಕ್ಕ, ಮಧ್ಯಮ ವರ್ಗದ ಕುಟುಂಬ ಆಗಿತ್ತು. ನನ್ನ ವಯಸ್ಸು 24. ನಾನು ನೋಡಲು ಸ್ವಲ್ಪ ಸುಂದರವಾಗಿಯೇ ಇದ್ದೀನಿ. ನನ್ನ ಎತ್ತರ 5 ಅಡಿ 4 ಅಂಗುಲ. ನನ್ನ ಮೇಲಿನ ಕವಚದ ಸೈಜ್ 36. ನನ್ನ ಕೆಳಗಿನ ಕವಚದ ಸೈಜ್ 95. ಆದರೆ ಯಾಕೋ ನನಗೆ ಕೆಳಗಿನ ಕವಚವನ್ನು ಹಾಕೋದು ಇಷ್ಟನೇ ಆಗೋದಿಲ್ಲ. ನನ್ನ ಪೀರಿಯಡ್ ದಿನಗಳಲ್ಲಿ ಮಾತ್ರ ಕೆಳಗಿನ ಕವಚ ಹಾಕುತ್ತೀನಿ. ನನ್ನ ಅಮ್ಮ ಯಾವಾಗ್ಲೋ ಒಂದ್ಸಲ ಕೇಳಿದ್ಲು, ನೀನ್ಯಾಕೆ ಕೆಳಗಿನ ಕವಚ ಹಾಕೊಳ್ಳೋದಿಲ್ಲ ಅಂತ. ನಂಗೆ ಅದನ್ನ ಹಾಕೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ದೆ. ಶಾಲೆಗೆ ಹೋಗುವಾಗ ಸೀರೆ ಉಟ್ಟು ಹೋಗುತ್ತೀನಿ. ಮನೆಯಲ್ಲಿ ಇರುವಾಗ ನೈಟಿ ಅಥವಾ ಚುಡಿದಾರ ಹಾಕುತ್ತೀನಿ. ನಾನು ಸ್ವಲ್ಪ ನಾಚಿಕೆ ಸ್ವಭಾವದವಳು. ಸ್ವಲ್ಪ ಇಂಟ್ರಾವರ್ಟ್ ಕೂಡ. ಯಾರ ಜೊತೆಗೂ ಅಷ್ಟೊಂದು ಮಾತಾಡೋಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ದೆ. ನನಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ. ಯಾರ್ಯಾರೋ ಇಷ್ಟಪಟ್ಟು ಬಂದ್ರು ನಾನು ಇಷ್ಟಪಡಲಿಲ್ಲ. ಆದರೆ ಪ್ರತಿದಿನ ನೀಲಿ ಚಲನಚಿತ್ರ ನೋಡದೆ ಮಲ್ಗೋದೇ ಇಲ್ಲ. ಅದನ್ನ ನೋಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ. ಅದನ್ನ ನೋಡಿ ಮಲಗಿದ್ರೆ ಬೆಳಿಗ್ಗೆ ಏಳೋವಾಗ ಮೂಡ್ ಚೆನ್ನಾಗಿ ಇರುತ್ತೆ. ನಾನು ಇಷ್ಟ ಆಗಿರೋದನ್ನ ಡೌನ್ಲೋಡ್ ಮಾಡಿ ಇಟ್ಕೋತೀನಿ. ಇಂಟರ್ನೆಟ್ ಡೇಟಾ ಖಾಲಿ ಆದ ದಿನ ಡೌನ್ಲೋಡ್ ಮಾಡಿದ ವಿಡಿಯೋಗಳನ್ನ ನೋಡುತ್ತೀನಿ. ನನ್ನ ಮೊಬೈಲ್ನಲ್ಲಿ ಈ ಥರ ವಿಡಿಯೋಗಳು ಇರೋದ್ರಿಂದ ಅದನ್ನ ಯಾರಿಗೂ ಕೊಡೋದಿಲ್ಲ. ಆ ವಿಡಿಯೋಗಳನ್ನ ಹೈಡ್ ಮಾಡಿ ಇಟ್ಕೋತೀನಿ. ಹೀಗೆ ಒಂದ್ಸಲ ಪಕ್ಕದ ಮನೆ ಪುಟ್ಟಿ ಮೊಬೈಲ್ ಕೊಡು, ಗೇಮ್ ಆಡ್ತೀನಿ ಅಂತ ಹೇಳಿದ್ಲು. ನಾನು ಕೊಡದೆ ಇದ್ದಾಗ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಮ್ಮ ಯಾಕೆ ಮೊಬೈಲ್ ಒಂದ್ಸಲ ಕೊಡೋದಕ್ಕೆ ಆಗೋಲ್ವಾ ಅಂತ ನನಗೆ ಬೈದ್ಲು. ಆದ್ರೆ ಅಮ್ಮಳಿಗೆ ಏನು ಗೊತ್ತು, ನನ್ನ ಮೊಬೈಲ್ನಲ್ಲಿ ನೋಡಬಾರದ್ದು ಎಲ್ಲಾ ತುಂಬಾ ಇರುತ್ತೆ ಅಂತ. ನಾನು ಬೆಳಿಗ್ಗೆ ಮೊದಲ ಬಸ್ಗೆ ಶಾಲೆಗೆ ಹೋಗೋದು. ಇಲ್ಲ ಅಂದ್ರೆ ಲೇಟ್ ಆಗಿ ಬಿಡುತ್ತೆ. ನಮ್ಮ ಊರಿಂದ ಹೋಗೋ ಮೊದಲ ಬಸ್ ತುಂಬಾ ರಶ್ ಆಗಿರುತ್ತೆ. ಕಾಲು ಇಡೋದಕ್ಕೂ ಸರಿಯಾಗಿ ಜಾಗ ಇರಲ್ಲ. ಹೆಚ್ಚಾಗಿ ಗಂಡಸರು ಬಸ್ನ ಹಿಂದಿನ ಬಾಗಿಲಿಂದ ಹತ್ಕೋತಾರೆ ಮತ್ತು ಹೆಂಗಸರು ಮುಂದಿನ ಬಾಗಿಲಿನಿಂದ ಹತ್ಕೋತಾರೆ. ಆ ರಶಲ್ಲಿ ಕಂಡಕ್ಟರ್ ಹಿಂದೆ ಮುಂದೆ ಹೋದ್ರೆ ಎಲ್ಲರಿಗೂ ಒಂಥರ ಹಿಂಸೆನೆಯಾಗುತ್ತೆ. ಮೊದಲೇ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ. ಈ ಕಂಡಕ್ಟರ್ ಎಲ್ಲರ ಮಧ್ಯ ನಡ್ಕೊಂಡು ಹೋದ್ರೆ ಎಲ್ಲರೂ ಬೈಕೋತಾರೆ. ಆ ಬಸ್ ಹತ್ತಿ ಸ್ಕೂಲ್ಗೆ ಬರೋ ಅಷ್ಟರಲ್ಲಿ ನನ್ನ ಸೀರೆ ಆ ಕಡೆ ಈ ಕಡೆ ಆಗೋಗ್ತಿತ್ತು. ಶಾಲೆಗೆ ಬಂದ ಮೇಲೆ ಫಸ್ಟ್ ರೆಸ್ಟ್ರೂಮ್ಗೆ ಹೋಗಿ ಸಾರಿ ಸರಿ ಮಾಡ್ಕೊಳ್ಳೋದೆ ಫಸ್ಟ್ ಕೆಲಸ. ನನ್ನ ಜೊತೆ ಕೆಲಸ ಮಾಡೋ ಬೇರೆ ಟೀಚರ್ಗಳು ಯಾಕೆ ಬಸ್ಸಲ್ಲಿ ಬರ್ತೀಯಾ, ಒಂದು 2 ವೀಲರ್ ತಗೋ ಅಂತ ಹೇಳ್ತಿದ್ರು. ಹೌದು ತಗೋಬೇಕು ಅಂತ ಅಷ್ಟೇ ಹೇಳಿ ಸುಮ್ನಾಗ್ತಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಬಸ್ಸಲ್ಲಿ ಹೋಗೋದೇ ಇಷ್ಟ ಆಗ್ತಿತ್ತು. ಆ ಕಂಡಕ್ಟರ್ ನನ್ನ ಗಡಿಗೆ ತಾಗಿಸಿಕೊಂಡು ಮುಂದೆ ಹೋಗೋವಾಗ ಒಂಥರ ಮಜಾ ಬರ್ತಿತ್ತು. ಹಾಗೆ ಮನಸ್ಸಲ್ಲೇ ಅವನ ಕೋಲಿನ ಗಾತ್ರ ಲೆಕ್ಕ ಹಾಕುತ್ತಿದ್ದೆ. ಅದಕ್ಕೆ ಹೆಚ್ಚಾಗಿ ನಾನು ಸ್ಟ್ಯಾಂಡಿಂಗ್ ಆಗೇ ಪ್ರಯಾಣ ಮಾಡ್ತಿದ್ದೆ. ಯಾರಾದ್ರೂ ಪಕ್ಕದ ಸೀಟಿನಿಂದ ಎದ್ರೆ ಬೇರೆಯವರಿಗೆ ಸೀಟ್ ಕೊಟ್ಟು ಬಿಡ್ತಿದ್ದೆ. ನಮ್ಮ ಸ್ಕೂಲಲ್ಲಿ ಒಟ್ಟು 20 ಜನ ಕೆಲಸ ಮಾಡ್ತಿದ್ದೀವಿ. ಅವರಲ್ಲಿ 13 ಜನ ಜೆಂಟ್ಸ್ ಮತ್ತು 7 ಜನ ಲೇಡೀಸ್ ಇದೀವಿ. ಸುಮಾರು ಎಲ್ಲರಿಗೂ ಮದ್ವೆ ಆಗಿದೆ. ಒಬ್ಬ ರಾಕೇಶ್ ಅಂತ ಟೀಚರ್, ಅವನಿಗೆ ಮದ್ವೆಯಾಗಿಲ್ಲ. ನೋಡೋಕು ಚೆನ್ನಾಗಿ ಇದ್ದಾನೆ. ಆದರೆ ಯಾವ ಹುಡುಗಿನೂ ಪಟಾಯಿಸೋಕೆ ಹೋಗೋದಿಲ್ಲ. ಶ್ಯಾಮಲಾ ಅಂತ ಇನ್ನೊಂದು ಟೀಚರ್ ಅವನ ಮೇಲೆ ಕಣ್ಣು ಹಿಡ್ಕೊಂಡಿದ್ದಾಳೆ. ಅವ್ರಿಬ್ರು ಟೀ ಕುಡಿಯೋಕೆ ಇಬ್ಬರೇ ಹೋಗ್ತಾರೆ. ಆಗ ಅವಳು ಅವಳ ಭುಜ ಅವನಿಗೆ ತಾಗಿಸೋದು, ಅವಳ ಸೊಂಟ ಅವನ ಸೊಂಟಕ್ಕೆ ತಾಗಿಸೋದು ಎಲ್ಲಾ ಮಾಡ್ತಾಳೆ. ಇದನ್ನ ಯಾರೂ ಗಮನಿಸೋಕೆ ಆಗಲ್ಲ, ಅಷ್ಟು ನೀಟ್ ಆಗಿ ಮಾಡ್ತಾಳೆ. ಒಂದಿನ ಸೋಮವಾರ ಅವಳ ಕುತ್ತಿಗೆ ಮೇಲೆ ಕೆಂಪಾಗಿತ್ತು. ಬಹುಶಃ ಹಿಂದಿನ ದಿನ ರಾಕೇಶ್ ಸರಿಯಾಗಿ ಮಾಡಿರ್ಬೇಕು ಅನ್ಸ್ತು. ಆ ದಿನ ಶ್ಯಾಮಲಾ ಮೇಡಂ ತುಂಬಾ ಲವಲವಿಕೆಯಿಂದ ಇದ್ರು. ಅವ್ರು ಹೆಚ್ಚು ರಾಕೇಶ್ ಕಡೆನೇ ನೋಡ್ತಿದ್ರು. ಊಟಕ್ಕೆ ನಾನು ಕವಿತಾ ಮೇಡಂ ಜೊತೆಗೆ ಹೋಗ್ತಿದ್ದೆ. ಆದ್ರೆ ಆವತ್ತು ಅವ್ರು ಬಂದಿರ್ಲಿಲ್ಲ. ಅದಕ್ಕೆ ಒಬ್ನೇ ಕ್ಯಾಂಟೀನ್ನಲ್ಲಿ ಊಟ ಮಾಡ್ತಿದ್ದೆ. ಅಲ್ಲಿ ಕಿಟಕಿ ಪಕ್ಕದಲ್ಲಿ ಶ್ಯಾಮಲಾ ಮೇಡಂ ರಾಕೇಶ್ ಜೊತೆ ಮಾತಾಡ್ತಿದ್ರು. ನೀನು ನಿನ್ನೆ ಚೆನ್ನಾಗಿ ಮಾಡಿದೀಯಾ, ಹೀಗೆ ನಾವು ವೀಕೆಂಡಲ್ಲಿ ಮಜಾ ಮಾಡೋಣ. ನಂಗೆ ನೀನು ನನ್ನ ಹೂವನ್ನು ನೆಕ್ಕುತ್ತಾ ಇದ್ರೆ ತುಂಬಾ ಮಜಾ ಬರುತ್ತೆ ಅಂತ ಹೇಳ್ತಿದ್ಲು. ನನಗೆ ಬೆವರೋಕೆ ಸ್ಟಾರ್ಟ್ ಆಯಿತು.
ಯಾರಾದ್ರೂ ನನ್ನ ನೋಡ್ತಿದ್ದಾರಾ ಅಂತ ನೋಡ್ಕೋತ ಅಲ್ಲೇ ಅವ್ರ ಮಾತನ್ನ ಕೇಳ್ತಾ ನಿಧಾನವಾಗಿ ಊಟ ಮಾಡ್ತಾ ಕೂತ್ಕೊಂಡೆ. ರಾಕೇಶ್ ಸ್ವಲ್ಪ ಸಿಟ್ಟಾಗಿ, ಇದೆಲ್ಲ ಆಗಲ್ಲ, ನಾವು ಮದ್ವೆ ಆಗೋಕೆ ಆಗೋದಿಲ್ಲ. ನನ್ನ ಅತ್ತೆ ಮಗಳು ಎಜುಕೇಶನ್ ಮುಗಿತಿದ್ದಾಗೆ ನನಗೆ ಅವಳಿಗೆ ಮದ್ವೆ ಮಾಡ್ತಾರೆ ಅಂತ ಹೇಳಿದ. ಅದ್ಕೆ ಶ್ಯಾಮಲಾ ಮೇಡನ್ ಹೇಳಿದ್ಲು, ಪರವಾಗಿಲ್ಲ ಕಣೋ, ನಾವು ಹೀಗೆ ಕದ್ದು ಮುಚ್ಚಿ ಮಾಡಬಹುದಲ್ವಾ. ಅದ್ಕೆ ರಾಕೇಶ್ ಓಕೆ ಅಂತ ಹೇಳ್ದ. ಶ್ಯಾಮಲಾ ಮೇಡಂಗೆ 30 ವರ್ಷ ಆಗಿರ್ಬೋದು. ಯಾಕೆ ಮದ್ವೆ ಇನ್ನೂ ಆಗಿಲ್ಲ ಅಂತ ಗೊತ್ತಿಲ್ಲ. ಅವ್ರು ತುಂಬಾ ನೀಟ್ ಆಗಿ ಇರ್ತಾರೆ. ಯಾವಾಗ್ಲೂ ಸೀರೆ ಉಟ್ಕೊಂಡೇ ಬರ್ತಾರೆ. ಅವ್ರ ಸೀರೆ ಮತ್ತು ಸ್ಯಾಂಡಲ್ ಮ್ಯಾಚ್ ಮಾಡ್ಕೋತಾರೆ. ನನಗೆ ಏನೋ ಒಂಥರ ಆಗ್ತಿತ್ತು. ಶ್ಯಾಮಲಾ ಮೇಡಂ ಹೂವನ್ನು ಹೇಗೆ ನೆಕ್ಕಿರ್ಬೋದು? ಅವಳ ಕುತ್ತಿಗೆ ಹೇಗೆ ಕಚ್ಚಿರ್ಬೋದು? ರಾಕೇಶನ ಕೋಲು ಹೇಗೆ ಇರ್ಬೋದು? ಅವನು ಇನ್ನೆಲ್ಲೆಲ್ಲಿ ಕಚ್ಚಿರ್ಬೋದು ಅನ್ಕೊಂಡು ಮೈ ಎಲ್ಲ ಜುಮ್ ಅನ್ನಿಸ್ತು. ಅದನ್ನೇ ನೆನಸ್ಕೊತ್ತಾ ಹಾಗೆ ಮನೆಗೆ ಬಂದೆ. ಮನೆಗೆ ಬಂದ್ಮೇಲೆ ಯಾಕೋ ಮನಸ್ಸು ರಾಕೇಶ್ ಮತ್ತು ಶ್ಯಾಮಲಾ ಮೇಡಂ ಮಾತಾಡ್ತಾ ಇದ್ದಿದ್ದೆ ನೆನಪಾಗ್ತಿತ್ತು. ಶ್ಯಾಮಲಾ ಮೇಡಂ ತುಂಬಾ ವೈಟ್ ಇದ್ದಾಳೆ. ರಾಕೇಶ್ ಅಷ್ಟೊಂದು ವೈಟ್ ಇಲ್ಲ, ಆದ್ರೆ ಕಪ್ಪು ಅಂತ ಹೇಳೋಕಾಗಲ್ಲ. ಅವ್ರು ಹೇಗೆ ಮಾಡಿರಬಹುದು? ಅದನ್ನ ವಿಡಿಯೋ ಮಾಡಿ ನನಗೆ ಕೊಟ್ಟಿದ್ರೆ ನೋಡ್ತಾ ಮಲ್ಕೋತಿದ್ದೆ. ಈಗ ಯಾವದಾದ್ರೂ ನೀಲಿ ಚಲನಚಿತ್ರ ನೋಡ್ಕೋತಾ ಕೈಯಲ್ಲೇ ಮಾಡ್ಕೊಳ್ಳೋಣ ಅಂತ ಒಂದು ಇಂಡಿಯನ್ ಹೋಮ್ ಮೇಡ್ ಹಾಕ್ಕೊಂಡೆ. ಯಾಕೋ ಇವತ್ತು ಹೂವು ತುಂಬಾ ಒದ್ದೆ ಆಗ್ತಿತ್ತು. ಸುಮಾರು ಹೊತ್ತು ಆದ್ಮೇಲೆ ಹಾಗೆ ಮಲ್ಕೊಂಡೆ.